ಹಾಯ್ ಗೈಸ್, ವೆಲ್ಕಮ್ ಟು ಮೈ ಲೈವ್. ನಾನು ನಿಮ್ಮ ರಾಮ್ ಸೋನಿ ಡಿ ಎ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಾರಿ, ಲೈವ್ ಅಂದಿದ್ದೀನಿ, ವ್ಲಾಗ್ ಇದು. ಸೊ ಇದು ನಾನು ಬೆಳಗಿನ ಜಾವ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂತಂದರೆ ಇದು ಫಸ್ಟ್ ಡೇ ದೈವಿಕನ್ ಸ್ಕೂಲ್ದು ಸ್ವಲ್ಪ ಶಾರ್ಟ್ಸ್ ವೀಡಿಯೋ ಮಾಡಿದ್ದೆ. ಸೊ ಕಂಪ್ಲೀಟಾಗಿ ಇದು ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಯಾಕೆಂತಂದರೆ ಗೊತ್ತಾಗಲಿ ನಾನು ವೀಡಿಯೋ ಹೇಗೆ ಮಾಡ್ತೀನಿ ಬ್ಯಾಕಲ್ಲಿ ಅಂತ ಹೇಳಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿ ಹಿಟ್ಟು ತೋರಿಸ್ದೆ, ಆಮೇಲೆ ಸೂರ್ಯನ ತೋರಿಸ್ದೆ, ನೀರು ಕಾಯಿಸೋದನ್ನು ಕಾಯಿಲ್ ಹಾಕಿ ಇಟ್ಟಿದ್ದನ್ನು ತೋರಿಸ್ದೆ. ಆಮೇಲೆ ಬೆಳಗ್ಗೆದು ಸೂರ್ಯನ ನಮಸ್ಕಾರ ಮಾಡಿಬಿಟ್ಟು ನಾನು ಗಿಡಕ್ಕೆಲ್ಲ ನೀರು ಹಾಕ್ತೀನಿ. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದು ನನ್ನ ದೈವಿಕಂದು 21st ಮೇಯಿಂದನೇ ಸ್ಟಾರ್ಟ್ ಆಗಿದೆ ಸ್ಕೂಲು. ಬಿಕಾಸ್ ನಾನೇ ಕಳಿಸಿರಲಿಲ್ಲ, ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಆದ್ದರಿಂದ ನಾನು ಅವನಿಗೆ ಕಳ್ಸೋಕ್ಕಾಗ್ದಿರೋ ಇವತ್ತಿಂದ ಕಳಿಸ್ತಾ ಇದ್ದೀನಿ ಸ್ಕೂಲ್ಗೆ. ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಫಸ್ಟ್ ಡೇದು LKG ಅಲ್ವಾ. ಸೊ LKG ಹೇಗಿರುತ್ತೆ ಹೇಗಿಲ್ಲ ಅಂತ ಹೇಳಿ ನಾನು ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದೆ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಸೂರ್ಯನಿಗೆ ಮುಖ ತೋರಿಸಿ ಸೊ ಕೂಡ ನಂದು ಇವತ್ತಿಂದ ಡೇ ರೋಟೀನ್ ಹೇಗಿರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತೆ. ಸೊ ಮಿಸ್ ಮಾಡ್ತೀನಿ ನನ್ನ ವ್ಲಾಗ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಟು ಮೈ ರಾಮ್ ಸೋನು ಡಿ ಎ ವ್ಲಾಗ್ ಚಾನಲ್ಗೆ. ಸೊ ಚಲೋ, ಇವಾಗ ನಾನು ಹೋಗ್ತಾ ಇದ್ದೀನಿ ಮನೆ ಒಳಗಡೆ. ಅಲ್ಲಿಗೆ ಹೋಗಿದ ತಕ್ಷಣವೇ ನೋಡೋಣ, ಲೈಟ್ ಆನ್ ಮಾಡ್ತೀನಿ ಆ್ಯಂಡ್ ನೀರು ಕಾಯ್ಸೋಕೆ ಇಟ್ಟಿದ್ದೀನಿ. ದಯವಿಟ್ಟು ಕೂಡ ಎಬ್ಬಿಸ್ತೀನಂತೆ. ಆಲ್ರೆಡಿ ನಾನು ಇಡ್ಲಿ ಎಲ್ಲ ರೆಡಿ ಮಾಡೋಕೆ ಇಟ್ಟಿದ್ದೆ ನಾನು ಬ್ಯಾಕಲ್ಲಿ. ದಯವಿಟ್ಟು ಎಬ್ಬಿಸಿ ಆಮೇಲೆ ನೀರೆಲ್ಲ ಕಾಯ್ದಿತ್ತು. ಸೊ ಎಲ್ಲ ನೀರು ಕಾಯಿಸಿ ಇಡ್ಲಿಗೆಲ್ಲ ಹಾಕಿಬಿಟ್ಟು ಬಂದೆ. ನಾನು ಚಟ್ನಿ ಮಾಡಿರಲಿಲ್ಲ. ಸೊ ಚಟ್ನಿ ಫ್ರೆಶ್ ಆಗಿರಲಿ ಅಂತ ಹೇಳಿ ಅವನಿಗೆ ದೈವಿಕಗೆ ನಾನು ಎದ್ದು ರೆಡಿ ಮಾಡಿಸ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ದೈವಿಕೂ ಎದ್ದ. ಸೊ ದೈವಿಕಿಗೆ ಎದ್ದ ತಕ್ಷಣ ಮೂಡ್ ಆನ್ ಆಗಿರಬೇಕು. ಅಂದರೆ ಅವನು ಕಂಪ್ಲೀಟಾಗಿ ಸ್ಕೂಲ್ ಹೋಗಿ ಅವತ್ತಿನ ದಿನ ಇಷ್ಟಪಡ್ತಾನೆ. ಸೊ ಒಂದು ಸ್ಕೂಲ್ದೆಲ್ಲ ಬುಕ್ಸ್ ಎಲ್ಲ ನೈಟೆಲ್ಲ ನಾನು ಲೇಬಲ್ ಎಲ್ಲ ಅಂಟಿಸಿ ಆಮೇಲೆ ಕವರೆಲ್ಲ ಹಾಕ್ಕೊಟ್ರು ನನ್ನ ಹಸ್ಬೆಂಡು. ಸೊ ಅದನ್ನು ಕೂಡ ಸ್ಕೂಲಿಗೆ ತೊಗೊಂಡು ಹೋಗ್ತಾಯಿದ್ದೆ. ಸೊ ಒಂದು ಬುಕ್ಸ್ದೆಲ್ಲ ರೆಡಿ ಮಾಡ್ಕೊಂಡ್ವಿ. ಅದಾದ ನಂತರ ಅವನಿಗೆ ಮೂಡ್ ಆಫ್ ಆಗಿಬಿಟ್ಟಿತ್ತು, ಯಾಕೋ ಗೊತ್ತಿಲ್ಲ. ಅದು ಏನೋ ಟ್ರಿಗರ್ ಮಾಡ್ದೆ. ಅದ ನಂತರ ಸ್ವಲ್ಪ ಲೈಟಾಗಿ ವೀಡಿಯೋ ಮಾಡ್ಕೊತಿದ್ದೆ. ಈಗ ಸ್ಮೈಲ್ ಮಾಡು ಅಂದೆ. ಸೊ ಅವ್ನು ಬ್ರಷ್ ಮಾಡೋದು ಕೂಡ ಮಾಡಿದೆ. ಆ್ಯಂಡ್ ಅವನು ಫಸ್ಟ್ ಡೇ ಸ್ಕೂಲ್ದೆಲ್ಲ ಯೂನಿಫಾರ್ಮು, ಸಾಕ್ಸು, ಶೂಸು ಆ್ಯಂಡ್ ಒಂದು ಲಂಚ್ ಬಾಕ್ಸು, ವಾಟರ್ ಕ್ಯಾನು ಪ್ರತಿಯೊಂದು ಹೊಸದಿರೋದ್ರಿಂದ ಅವನಿಗೆ ನಾನು ಸ್ವಲ್ಪ ಹುಮ್ಮಸ್ ಕೊಡ್ತಾಯಿದ್ದೆ. ನಿನ್ನ ದೈವಿಕ್ರಿಂದ ಹೊಸ ಶೂಸು, ಹೊಸ ಡ್ರೆಸ್ಸು, ಹೊಸ ಬುಕ್ಸು, ಹೊಸ ಬ್ಯಾಗು, ಹೊಸ ಲಂಚ್ ಬಾಕ್ಸು, ವಾಟರ್ ಕ್ಯಾನ್, ವಾವ್ ಸೂಪರ್ ಅಂತ ಸ್ವಲ್ಪ ಅವನಿಗೆ ಖುಷಿ ಕೊಟ್ಟೆ. ಸೊ 90% ಅವ್ನು ಖುಷಿ ಆದ. 10% ಮೂಡ್ ಆಫ್ಸೆಟ್ ಮಾಡ್ಕೊತಾ ಇದ್ದೆ. ಯಾಕೆಂದರೆ ಫಸ್ಟ್ ಡೇ ಸ್ಕೂಲಲ್ಲ. ಸೊ ನಾನು ಒಂದು ಫಸ್ಟ್ ಡೇ ಸ್ಕೂಲ್ ಅಂತ ಹೇಳಿ ದೇವರಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿಸಿ ಅವನ ಕಡೆಯಿಂದ ಶ್ಲೋಕ ಹೇಳಿದಾದ ನಂತರ ಅದಾದ ನಂತರ ಅವನಿಗೂ ಕೈ ಮುಗಿಸಿ ದೀಪ ಅಂಟಿಸ್ಕೊಂಡು ಪೂಜೆ ಮಾಡಿ ಸೊ ಅವನಿಗೂ ಕುಂಕುಮ ಅಂಟಿಸ್ದೆ. ಅದಾದ ನಂತರ ರೆಡಿ ಆಗಿದ್ದು ಚಲೋ ಆತಾಗಿ ನೀನು ಇಡ್ಲಿ ತಿನ್ನಿಸ್ಬಿಡೋಣ ಅವನಿಗೂ ಪ್ಲಾನರ್ ಇತ್ತು. ಅದ ನಂತರ ಅವನು ರೆಡಿ ಆದ. ಅವರಪ್ಪ ನಗಿಸ್ತಾ ಇದ್ರು, ಏನೋ ಕಾಮಿಡಿ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಲೈಟಾಗಿ ಬ್ಲಾಗ್ನ ಇಡ್ಲಿ ಕೊಡೋ ಥರ ಮಾಡಿದೆ. ಅವನು ತಿಂತಾನೆ, ಬಟ್ ಅವನಿಗೆ ಮೂಡ್ ಇರುತ್ತೆ ಯಾಕೋ ಸರಿ ಇರಲಿಲ್ಲ. ಆದ್ದರಿಂದ ನಾನೇ ತಿನ್ನಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಅವರಪ್ಪನ ನಾನೇ ತಿನ್ನಿಸ್ತೀನಿ. ಅದ್ದುಗೆ ಮತ್ತೆ ದೇವಿಗೆ ಇಬ್ಬರು ಇಲ್ಲೋಡ್ರಿ ತಿನ್ನೋ ಇಲ್ಲ ಮುಟ್ಟಬಾರ್ದು. ಬಟ್ ನಾನು ಅದಕ್ಕೊಂದು ಒಂದು ಕಡ್ಡಿ ಥರ ಮಾಡಿ ಹಾಕಬೇಕು. ಅದು ಹಂಗೆ ಬೆಳ್ಕೊಂಡು ಆ ಕಡೆ ಹೋಗುತ್ತದು. ಬೇರೆ ಪಾಟಿಗಾರ ಹಾಕಬೇಕು. ಇಲ್ಲೋಡಿ ತಿನ್ನೋ ಎಲೆ ಬೆಳೆದೈತೆ. ಸೊ ತುಳಸಿ ಗಿಡ, ಪಲಾವ್ ಎಲೆ, ದಾಳಿಂಬೆ ಹಣ್ಣಿನ ಗಿಡ, ಬಟ್ಟೆ ತೊಳೆದಾಕ್ತೇನೆ ನೋಡಿ. ಇಲ್ಲಿ ಬಟ್ಟೆ ಎಲ್ಲ ತೊಳೆದಾಕಿ ದೈವಿಕ್ ಬಾಯಿಲಿ ಸ್ನಾನ ಮಾಡ್ತಿರ್ತಾನೆ ಅವನೆಲ್ಲದ ಬೈ ಕಡೆದ್ದು. ಸೊ ಚಲೋ ಸರಿ ಹೋಗ್ಬಿಟ್ಟು ಬನ್ನಿರಿ. ಹಾಲು ತರ್ತೀರಾ? ಬರ್ತಾ ಹಾಲು ತೊಗೊಂಬಂದ್ಬಿಡಿ. ಟೀನೇ ಕುಡ್ದಿಲ್ಲ ನಿನ್ನೆ ಸರಿಯಾಗಿ. ಸೊ ಇಡ್ಲಿ ಆಯಿತು. ಇವತ್ತಿನ ಡೇಸು. ಇವತ್ತು ಲೈವ್ ಹೋಗ್ತೀನಿ. ಲೈವ್ ID ಕಾರ್ಡ್ ಅದು ಬೇಡ, ಚಿಕ್ಕದು ಇಯರ್ದು. ಇವಾಗ ದೊಡ್ಡ ಇಯರ್ದು ನಿಂಗೆ ಬೇರೆ ಹೊಸದು ಕೊಡ್ತಾರೆ ID ಕಾರ್ಡ್. ಅದು ಲಾಸ್ಟ್ ಇಯರ್ದು. ನೀನು ನರ್ಸರಿ ಇದ್ದೆ, ಇವಾಗ ನೀನು ಯಾವ KG? LKG. ಇವಾಗ ನೀನು ID ಕಾರ್ಡ್ ಕೇಳ್ತಾರಾ? ಅದು ಓಲ್ಡ್ ID ಕಾರ್ಡ್. ಹೊಸದು ಕೊಡ್ತಾರೆ ನೋಡಿ ಸ್ಕೂಲಿಗೆ ಹೋದ ತಕ್ಷಣ. ಬ್ಯಾಗಲ್ಲೆಲ್ಲ ಇಟ್ಕೊಂಡ ಕೀ ಬೆಂಚ್ ಹಾಕೋ. ಇದು ಕೀ ಬೆಂಚ್ ಹಾಕ್ಬೇಕು ತಾನೇ? ತಗೋದೇವಿ ಕೀ ಬೆಂಚ್ ಹಾಕೋ. ಇದಕ್ಕೆ ಇಲ್ಲಿ ನೋಡಿ ಅವ್ನು ಸ್ಕೂಲಿಗೆ ಕೀ ಬೆಂಚ್ ಕೊಟ್ಟಿದ್ದಾರೆ. ಇಲ್ಲಿ ಹಾಕಂತೆ ಪಾಪ. ಅಂದರೆ ಸ್ಕೂಲ್ ಬ್ಯಾಗ್ ಇದು. ಆ್ಯಂಡ್ ಹೊಸ ವಾಟರ್ ಬಾಟ್ಲು. ಅದಿಲ್ಲ ದೇವಿಕ ಹಾಕಕ್ಕೆ ಬರಲ್ಲ ದೇವಿಕ, ಬಿದ್ದೋಗ್ಬಿಡುತ್ತೆ. ಪಾಪ ಹಾಕ್ತಾರಿರು. ಬಿಡೋಕೆ ಹೋಗ್ಬಿಡ್ತಾರೆ. ಇದು ಹಾಕ್ತಾರಿರು. ಒಂದು ನಿಮಿಷ ಇರಿ ಹಾಕ್ತಾರೆ ಅವರು.
ಹಾಕ್ರಿ ಇದು ಐ ಡಿ ಕಾರ್ಡ್ ಹಾಕಿ, ಇದು ಕೀ ಬೆಂಚ್ ಹಾಕಿ. ಬೇರಲ್ಲ ಮಗನೇ ಅದಮ್ಮ ತಿಂದ್ರೆ ಇಡ್ಲಿ ನೋಡಿ. ಕರೆಕ್ಟ್. ಸೊ ಸಿ ಸೊ ಚಲೋ ತಗೋ, ಹಾಲು ತಗೊಂಬನ್ನಿ ತಗೋದೆ. ಹಾಂ ಅಲ್ಲಿ ಬ್ಯಾಗಲ್ಲಿ ಇಟ್ಕೋ. ಅಯ್ಯ ಭಾರ ಇದೆ, ಇತ್ತಿ ತೊಗೊಂಡೋಗು. ಭಾರ ಇದೆ ದೇವಿಕ್ ಅದು ಬ್ಯಾಗು. ಫೋನ್ ಕೊಡ್ತೀನಂತ ನಿಮಗೆ. ಗಾಡಿ ಇಲ್ಲಿದೆ, ಇರು ತಗೋ ಇದನ್ನು. ಸೊ ಬೆಳಗಿಂದ ಎಲ್ಲ ಕೆಲಸ ನೋಡಿದ್ದೀರಾ. ಸೊ ಪೂಜೆ ಆಯಿತು. ಇವತ್ತು ಟ್ಯೂಸ್ಡೇ ಆ್ಯಂಡ್ ದೈವಿಕನು ಸ್ಕೂಲ್ಗೆ ಹೋಗ್ತೀನಿ ಮಮ್ಮಿ ಅಂತ ಇದ್ದ. ಸೊ ಅದಕ್ಕೋಸ್ಕರ ಸ್ಕೂಲಿಗೆ ಕಳ್ಸೋಕೆ ರೆಡಿ ಮಾಡಿದೆ. ಪೂಜೆ ಎಲ್ಲ ಆಯಿತು. ಸೊ ನೋಡ್ತಾ ಇದ್ದೀರಾ. ಸೊ ಪೂಜೆ ಎಲ್ಲ ಆಯಿತು. ಆದ ನಂತರ ನಾನು ಇಡ್ಲಿ ಮಾಡಿದ್ದೆ. ಸೊ ಇಡ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ. ಇದು ಅದು ಇಡ್ಲಿ ಬ್ಯಾಟರ್ ತೊಗೊಂಬಂದಿದ್ದೆ ನಾನು ಡಿಮಾರ್ಟಿಂದ. ಆ್ಯಂಡ್ ಅದನ್ನು ಕೂಡ ನನಗೆ ನೆನಪೇ ಆಗಲಿಲ್ಲ. ಸೊ ಆಮೇಲೆ ದೈವಿಕ್ ತಿಂದ. ಇನ್ನು ಇದಿಷ್ಟು ಉಳ್ದೈತೆ, ಮಿಕ್ಕಿದ್ದನ್ನು ಹಾಕಿದ್ದೀನಿ ಕೂಡ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ದೈವಿಕ್ ಸ್ಕೂಲ್ಗೆ ಹೋಗಿದ್ದೇನೆ, ಸ್ವಲ್ಪ ಬ್ಲಾಗ್ ಹಾಕಿ ಅಂತ ಹೇಳಿದ್ದೀನಿ. ದೈವಿಕ್ ಎಲ್ಲ ಕೆಲಸ ಆಯಿತು. ದೈವಿಕು ಸ್ಕೂಲ್ಗೆ ಹೋದ ಫಸ್ಟ್ ಡೇ. ಸೊ ನೋಡೋಣ, ಅವನಿಗೆ ಸಡನ್ಲಿ ಇವಾಗ 1.5 hour ಜಾಸ್ತಿ ಓದ್ತಿರ್ಬೇಕಲ್ಲ ಅನ್ನೋದೊಂದು ಟೆನ್ಷನ್ ಅವನಿಗೆ. ಸೊ ನಾನು ಹೇಳಿದ್ದೀನಿ ಅವರಿಗೆ ಸ್ಕೂಲಿಗೆ ಹೋದ ತಕ್ಷಣ ಸ್ವಲ್ಪ ಅವನು ಹೋಗೋದನ್ನು ಸ್ವಲ್ಪ ವಿಡಿಯೋ ಮಾಡಿ ಫಸ್ಟ್ ಡೇ ಸ್ಕೂಲ್ ಅಂತ ಹೇಳಿ ಬ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳಿ. ಸೊ ಹೋಗಿದ್ದಾನೆ, ನೋಡಬೇಕು. ಸೊಪ್ಪು ಸಾಂಬಾರಿದೆ, ಪಾಲಕ್ ಸೊಪ್ಪಿನ ಸಾಂಬಾರಿದೆ. ರೈಸ್ ಮಾಡ್ತೀನಿ ಮಧ್ಯಾಹ್ನಕ್ಕೆ. ಆ್ಯಂಡ್ ಇಡ್ಲಿ ಮಾಡಿದೆ, ಅದನ್ನೇ ತಿಂದ ಇಡ್ಲಿ. ದೈವಿಕೂ ತಿಂದ ಇಡ್ಲಿ. ಆ್ಯಂಡ್ ಅವ್ರ ಬಾಕ್ಸ್ ಕಟ್ಟಿದೆ ದೈವಿಕಗೂ ಇಡ್ಲಿ ಚಟ್ನಿ. ಅವನು ಮಮ್ಮಿ ಸಕ್ಕರೆ ಹಾಕು, ಸ್ವೀಟ್ ಹಾಕು ಅಂತ. ನಮಗೆ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಪಪ್ಪಾಯನ್ನು ಹಾಕ್ಕೊಡ್ತಾ ಇದ್ದೆ, ತುಂಬ ಹಣ್ಣಾಗಿದೆ ಇಲ್ಲಂತೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೆ. ಸೊ ಅವನ್ನೆಲ್ಲ ಕೈಯೆಲ್ಲ ಮಾಡ್ಕೊತಾನೆ. ಸ್ಕೂಲ್ ಡ್ರೆಸ್ಸು ನಾನು ಮನೆಗೆ ನೀನು ಬಂದ ತಕ್ಷಣ ನಿನಗೆ ಹೆಚ್ಚಿಟ್ಟಿರ್ತೀನಂತೆ ಅಂತ ಹೇಳಿದ್ದೀನಿ. ಸೊ ಅವನಿಗೆಲ್ಲ ಕಟ್ ಮಾಡಿ ಇಡಬೇಕು ಇವಾಗ. ಸೊ ಇವತ್ತಿನ ಬ್ಲಾಗ್ ಹೇಗುತ್ತೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಈವ್ನಿಂಗ್ ಡಾನ್ಸ್ ಕ್ಲಾಸ್ ಎಲ್ಲ ಇದೆ. ಸೊ ಡಾನ್ಸ್ ಕ್ಲಾಸ್ದೆಲ್ಲ ವೀಡಿಯೋ ಮಾಡ್ತೇನಂತೆ ನಾನು ಹೋಗೋದೇನ. ಸೊ ನೋಡಿ, ಕಂಪ್ಲೀಟಾಗಿ ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ರಾಮ್ ಸೋನು DA ಬ್ಲಾಗ್ಗೆ ಆ್ಯಂಡ್ ಸಪೋರ್ಟ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಚಲೋ. ಏನದ್ದು ಅದು ಬಂದ ತೋರಿಸಲ್ಲ. ಅದು ಹಾಯ್ ಅನ್ನು ಫಸ್ಟ್. ಹಾಯ್ ಅಮ್ಮ ತಡಿ. ಹಾಯ್ ಇಲ್ಲ. ಸೊ ಚಲೋ, ಅವನಿಗೆ ಮಲಗಿಸ್ಬಿಟ್ಟು ಬರ್ತೀನಿ ಗಾಯ್ಸ್. ನೋಡಿ, ಬಟ್ಟೆ ಸಂಡೇ ವಾಶ್ ಮಾಡೋದು, ಇನ್ನೂ ಫೋಲ್ಡಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಧೂಪ್ ನೋಡಿ ಹೆಂಗೆ ಬರ್ತೈತೆ. ಅಪ್ಪ ಬೆಳಗ್ಗೆದ ಕೆಲಸ ಆದ್ರೇ ಕೆಲಸಪ್ಪ, ಇಲ್ಲ ಅಂದರೆ ತಲೆನೋವು ಬರುತ್ತೆ. ನಾವು ಮೈ ಮರೆಸು ಏನಾದರೂ ಕೆಲಸ ಮಾಡಿಬಿಟ್ರೆ ನೋಡಿ. ಬೆಳಗ್ಗೆ 5:30 6 ಗಂಟೆಗೆ ಎದ್ದಿದ್ದೀನಿ. ನೋಡಿ ಒಂದು ಬಟ್ಟೆ ಮನೆ ಕಸಗಳೆಲ್ಲನೂ ಹೆಂಗೆ ಬರ್ತಿದೆ ಅಂತ ಹೇಳಿ. ಎಲ್ಲರದು ಮನೆ ಕಸ ನೋಡಿ, ಇದು ನೋಡಿ. ಎಲ್ಲರದು ಮನೆ ಕಸಗಳು ನಾನು ದಿನ ಗುಡಿಸ್ತಾ ಕುತ್ಕೋಬೇಕು ಇದನ್ನೆಲ್ಲ. ಅಲ್ಲಿ ನೋಡಿ ಎಲ್ಲನೂ ಮಳೆಗೆಲ್ಲಾನು ಹೆಂಗೆ ಕಿತ್ಕೊಂಡು ಓಪನ್ ಆಗೈತೆ ಅಂತೇಳಿ ಇದನ್ನೆಲ್ಲ ನಾನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ರಿ ಎಲ್ಲ ಕಸ ಹೆಂಗೆ ಬಂದೈತೆ ಅಂತ. ಹಾಯ್ ದೇವಿ, ಹೇಗಿತ್ತು ಸ್ಕೂಲು? ಫಸ್ಟ್ ಡೇ ಸ್ಕೂಲ್ ಹೇಗಿತ್ತಮ್ಮ? ಸೊ ನೋಡಿ, ಟೈಮಿಂಗು ಬಂದ. ಫಸ್ಟ್ ಡೇ ಸ್ಕೂಲಿಂದ ಬಂದ. ಅವ್ನು ನೋಡಿ ಯಾವಾಗಲೂ ಹಿಂಗೆ. ಅದು ಟಾಟಾ ಹೋಗು, 1 ರೌಂಡ್ ಹೋಗ್ರು. ಹೋಗು ನೋಡಿ, ಅವ್ನು ಸ್ಕೂಲಿಂದ ಕರ್ಕೊಂಬರ್ಬೇಕು. ಟಾಟಾ ಬಾಯ್. ನೋಡಿ ಸೊ ಬಾ
ಬಂದ ಅವನು. ಹೇಗಿತ್ತು ಸ್ಕೂಲ್ ಇವತ್ತು ದೈವಿಕ್? ಚೆನ್ನಾಗಿತ್ತಾ? ವಾವ್, ವೆರಿ ಗುಡ್. ಬಾ, ಏನೇನು ಹೇಳ್ಕೊಟ್ರು ಮಗನೇ? ನೋಡಿ ಅವ್ನ ಸ್ಕೂಲ್ ಶೂಸ್ ಎಲ್ಲ ತೆಗೆಯೋದು. ಇಲ್ಲೇ ಒಳಗಡೆ ಇಡು ಮಗನೇ, ಶೂಸು ಗಲೀಜಾಗುತ್ತೆ. ಸೊ ಡ್ರೆಸ್ ಚೇಂಜ್ ಮಾಡ್ತಾನೆ. ದೈವಿಕ್ ಅದು ಡಾನ್ಸ್ ಕ್ಲಾಸ್ ಇದೆ ಮಗನೇ ನಿಂದು. ಕೀಹು ತಗೋ ಹಂಗೆ. ಈಗಲ್ಲ ಮಗನೇ, ಸಾಯಂಕಾಲ ನೈಟು. ಸೊ ಇದನ್ನ ಹಾಕೋ ಇವಾಗ. ಇದೇ ಸ್ಕೂಲ್, ಇದು ಡಾನ್ಸ್ ಕ್ಲಾಸ್ಗೆ ಇದೇ ಹಾಕೊಂಬರುವಂತೆ. ಕೈಕಾಲು ಮುಖ ತೊಳ್ಕೊಂಬ. ಹೆಂಗೆ ತೆಗಿಬೇಕು? ಏನಂದ್ರು ಸ್ಕೂಲ್ ಟೀಚರ್? ಓ, ಎಲ್ಲ ಬುಕ್ಸ್ ತೊಗೊಂಡ್ಬಿಟ್ರಾ? ವೆರಿ ಗುಡ್. ಇವತ್ತೇನೋ ಹೋಮ್ವರ್ಕ್ ಕೊಟ್ಟವ್ರೆ ಫಸ್ಟ್ ಡೇ. ಸೊ ಫಸ್ಟ್ ಡೇಲಿ ಏನೋ ಇಂಗ್ಲೀಷ್ ಕ್ಯಾಪಿಟಲ್ಸ್ ಹೇಳಿದ್ದಾರೆ, LKG. ವಾವ್, ವೆರಿ ನೈಸ್, ವೆರಿ ಗುಡ್, ವೆರಿ ಗುಡ್. ಹೋಮ್ವರ್ಕ್ ಇವತ್ತು B ಅಷ್ಟೇ ಬರ್ಕೊಂಬರಕ್ಕೆ ಹೇಳಿದ್ದಾರೆ ಮಗನೇ. ವೆರಿ ನೈಸ್. ನಾಳೆ B ಬರ್ಕೊಂಬನ್ನಿ ಅಂತ ಹೇಳಿದಾರಾ? ತೆಗೆ ಅಂಗಿ ಚಡ್ಡಿ ಎಲ್ಲ ಕಡಿ. ಸೊ ದೈವಿ ಬಂದವನೇ, ಅವನಿಗೆ ಟಿಫನ್ ಊಟ ಕೊಡ್ತೀನಂತೆ. ಕೈಕಾಲು ಮುಖ ತೊಳೆಸಿ ಡ್ರೆಸ್ ಚೇಂಜ್ ಮಾಡಿ ಅವನಿಗೆ ಊಟ ತಿನ್ನಿಸಿ, ಅವನಿಗೆ ಫ್ರೂಟ್ಸ್ ಕಟ್ ಮಾಡಿ ತಿನ್ನಿಸಿ, ಅವನಿಗೆ ಹೋಮ್ವರ್ಕ್ ಮಾಡಿಸಿ ಆಮೇಲೆ ನಾನು ವ್ಲಾಗ್ ಮಾಡ್ತೀನಿ ಆ್ಯಂಡ್ ಡಾನ್ಸ್ ಕ್ಲಾಸ್ಗೆ ಹೋಗೋದನ್ನು. ಸೊ ಸ್ವಲ್ಪ ಕ್ಯಾಪ್ಚರನ್ನು ನೋಡಿವಂತೆ. ಇವಾಗ ಅವನಿಗೆ ಹೋಮ್ವರ್ಕ್ ಮಾಡಿಸ್ಬಿಡ್ತೀನಿ. ಫಸ್ಟ್ ಹೋಮ್ವರ್ಕ್ ಮಾಡಿಸಿ ರೆಸ್ಟ್ ಮಾಡಿಸ್ತೀನಿ. ಓಕೆನಾ? ಚಲೋ ನೋಡಿ ಗಾಯ್ಸ್, ದೈವಿಕ್ ಕೊಡ್ತಾ ಇದ್ದೀನಿ. ದೈವಿಕ್ ತೆಗೆದಿದ್ದೀನಿ. ಸ್ವೀಟ್ ಇದೆ, ತಗೋದೇವಿಕ ತಿನ್ನು. ಹಂಗೆ ಕುತ್ಕೊ ನೀನು ಕರೆಕ್ಟಾಗಿ ಮೇಲೆ ಕೊಡ್ತೀನಿ, ಕುತ್ಕೊಳ್ಳೋ. ಸೊ ಗಾಯ್ಸ್, ಅವನಿಗೆ ಫ್ರೂಟ್ಸ್ ಕೊಟ್ಟೆ. ತಿನ್ನು ಬಾ ನೀನು ಬೇಗ, ಅವನಿಗೆ ಸಕ್ಕರೆ ಬೇಕಂತೆ. ಯಪ್ಪ ಏನು ಬಾ ಬೇಗ. ಸೊ ಗಾಯ್ಸ್, ತಿಂತಾವ್ ನೋಡಿ. ಹಾಕಿದ್ದೀನಿ, ತಿನ್ನೋ. ಸೊ ಚಲೋ. ಎಂತ ಚಂದ, ನೋದು ಅದು ಸ್ಕೂಲ್ದು, ಇದನ್ನು ಮುಟ್ಲೇಬೇಡದೆ. ಸೊ ಗೈಸ್, ಫಸ್ಟ್ ಡೇ ಹೋಮ್ವರ್ಕ್ ಮಾಡ್ತಾವನೆ. B ಬರೀತಾವನೆ. ಬರೀ ಬೇಬಿ ಎರಡನೇ ತರ. ಸೊ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಬರೀ ಬೇಗ. ನಾಳೆ ಬರೀಕೊಂಬನ್ನಿ ಅಂದಾರಾ? ಓಕೆ, ನಾಳೆಗೆ ಬರೀತಿದ್ದಾನೆ ದೈವಿಕು B-ನ. ಅಂದರೆ ನಾನು ಸ್ಕೂಲಿಗೆ ತೊಗೊಂಡು ಹೋಗ್ಬೇಕಲ್ಲ, ಇದು ಅದಕ್ಕೆ. ನೀನು ಗಲೀಜು ಮಾಡ್ಕೊಬೇಡ ಫಸ್ಟ್ ಡೇನೆ. ಬರೀ ಬೇಗ. ಸೊ ಇವನೇ B ಬರೀತಿದ್ದಾನೆ. ಸ್ವಲ್ಪ ನಾನು ರೈಸ್ ಕಿಡ್ತೀನಂತೆ, ಊಟ ಮಾಡ್ತೀನಿ. ಫಸ್ಟ್ ಊಟ ಮಾಡ್ತೀನಂತೆ ನಾನು, ಅಲ್ವಾ ದೈವಿಕ್? ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್. ಸೊ ಏನು ಬರ್ದಾದ್ಮೇಲೆ ಸಿಗ್ತೀನಂತೆ.
ಸೊ ಗಾಯ್ಸ್ ಇವಾಗ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇದನ್ನ ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಗುಲಾಬ್ ಜಾಮೂನ್ ಅಂತಿದ್ದಾನೆ ದೈವಿಕು. ಸೊ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಗೈಸ್ ನೋಡಿ. ಸೊ ಇದಕ್ಕೆ ನಾನಿವಾಗ ಒಂದು ಕಪ್ಪಷ್ಟು ಹಾಲು, ಹಿಂಗೆ ಇಷ್ಟು ಹಿಂಗೆ ಹಿಡ್ಕೊ. ಸೊ ಒಂದು ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಲಿಂದ ಕಲಿಸ್ಕೊಳ್ಳೋಣ. ಹಾಲು ಕೆನೆ ಏನಾದರೂ ಹಾಕ್ಬೋದು. ಸೊ ಕೆನೆನೂ ಕೂಡ ನಾನು ಹಾಕ್ತೀನಿ, ಸಾಕು ಇಷ್ಟೇ ಹಾಲು. ಸೊ ಇದನ್ನು ಥಿಕ್ನೆಸ್ಸಾಗಿ ಜಾಸ್ತಿ ಆಯಿತು ಹಾಲು ಅಂದ್ಕೊಳ್ತೀನಿ, ಬಿಕಾಸ್ ಕರೆಕ್ಟಾಗಿ ಇಲ್ಲೇ ನೋಡಿ ತೋರಿಸ್ತೀನಿ. ಕರೆಕ್ಟ್, ಗುಡ್ ಬಾಯ್ ದೇವಿಕ್. ಸೊ ಇದನ್ನೊಂದು 10 ಮಿನಿಟ್ಸು ನೆನೆ ಇಡ್ತೀನಂತೆ. ಸೊ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಚ್ಬಿಟ್ಟು ನೆನೆ ಇಡ್ತೀನಿ. ತಗೋ ಇಷ್ಟು ಹಿಡ್ಕೊ. ಸೊ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ನೋಡಿ ಗೈಸ್, ತುಪ್ಪ ಹೆಂಗೆ ಹಾಕ್ತಾರ ಹಂಗೆ ಹಾಕ್ತಾರ. ಇಲ್ಲಿ ಜುಲೋಜಾಮ್ ಮಾಡ್ತಾರ ಹಂಗೆ. ನಂಗೆ ಜುಲೋಜಾಮ್ ಬೇಕು. ಅದಿಗೆ ಇಷ್ಟ ಆಗಿದೆ ಜುಲೋಜಾಮು. ಸೊ ಇದನ್ನು ಇವಾಗ ಒಂದು 10 ಮಿನಿಟ್ಸ್ ನೆನೆ ಇಡ್ತೀನಿ. ಈಗ ಸಕ್ಕರೆ ಪಾಕ ಮಾಡ್ಕೊತೀನಿ. ನೆನೆಬೇಕದು. ಇದು ನೆನೆಯೋವರೆಗೂ ನಾನು ಇದನ್ನ ಇವಾಗ 10 ಮಿನಿಟ್ಸ್ ನೆನೆ ಇಡ್ತೀನಂತೆ. ಸೊ ಇವಾಗ ನಾನು ಸಕ್ಕರೆ ಪಾಕ ಮಾಡ್ಕೊತೀನಿ. ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಏಲಕ್ಕಿ ಆ್ಯಂಡ್ ಏಲಕ್ಕಿ ತಗೊಳ್ತೀನಿ. ಸಕ್ಕರೆ, ಏಲಕ್ಕಿ, ಸೊ ಒಂದು 2 ಏಲಕ್ಕಿ ಆದರೆ ಸಾಕು, ಜಾಸ್ತಿ ಆಗುತ್ತೆ ಏಲಕ್ಕಿ. ಸೊ ಸಕ್ಕರೆ ಹಾಕಿದ್ದೀನಿ. ಒಂದು 2 ಗ್ಲಾಸ್ ಆಗೋಷ್ಟು ನೀರು, 2 ಗ್ಲಾಸ್ ಆಗೋಷ್ಟು ನೀರು ಹಾಕೋತೀನಿ. ಈ ಮಕ್ಕಳಿದ್ರೆ ನಿಜವಾಗ್ಲೂ ಏನೂ ಮಾಡೋಕ್ಕೊಡೋದಿಲ್ಲಪ್ಪ. ಸೊ ಈಗ ಆನ್ ಮಾಡ್ತಿದ್ದೀನಿ ಗ್ಯಾಸು. ಕೈ ಬಿಡ್ತೇವೆ ಕದ ನಿನ್ನ ನೋಡಿ ಅವನು ಮಾಡ್ಕೊಂಡು ಕೈ ಬಿಡೋದು. ಸಕ್ಕರೆ ಕರಗೋವರೆಗೂ, ಸಕ್ಕರೆ ಕರಗಿ 1-2 ಏಲಕ್ಕಿ ಹಾಕ್ತೀನಿ. ಏಲಕ್ಕಿ ಹಾಕ್ತಾ ಇದ್ದೀನಿ. ಸೊ ಇದು ಕರಗಲಿ, ನೀರು ಕುದಿರಿವರೆಗೂ ಇವಾಗ ಸಕ್ಕರೆ ಪಾಕ ಮಾಡಿದ್ದೀನಿ, ಎಣ್ಣೆ ಕಾಯ್ಸಕ್ಕೆ ಇಟ್ಟಿದ್ದೀನಿ. ಇವಾಗ ಏನಿದೆ ಇದನ್ನು ಉಳ್ಳಿ ಮಾಡಿಬಿಟ್ಟು ನಾನು ಡೀಪ್ ಫ್ರೈ ಮಾಡ್ತೀನಂತೆ. ಸರಿನಾ? ನೋಡಿ ಸೊ ಡೀಪ್ ಫ್ರೈ ಮಾಡ್ತೀನಿ. ಡೀಪ್ ಫ್ರೈ ಆಗ್ತೈತೆ. ಆ್ಯಕ್ಚುಲಿ ಇದು ಸಣ್ಣ ಉರಿ ಇಟ್ಬಿಟ್ಟು ಫ್ರೈ ಮಾಡಬೇಕು. ಆ್ಯಂಡ್ ಇದನ್ನು ಪಾಕ ರೆಡಿ ಆಗ್ತಿದೆ. ಸೊ ಫೈನಲಿ ನೋಡೋಣ ಹೆಂಗಾಗಿದೆ ಅಂತ ಹೇಳಿ. ಸೊ ಈ ಥರ ಆಗಿದೆ. ಗುಲಾಬ್ ಜಾಮೂನ್ ರೆಡಿ ಟು ಈಟ್. ಇವಾಗ ದಯವಿಟ್ಟು ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ರಾಮ್ ಸೋನು ಡಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಮಾಡಿ ದೈವಿಕ್. ಸೊ ಚಲೋ.